ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗ್ಯಾರೇಜ್ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಮುಖ್ಯವಾದ ಮಾಹಿತಿ ಬರ್ತಾ ಇದೆ. ಏನಪ್ಪ ಅಂದರೆ ಈಗ ಆಲ್ರೆಡಿ ಏನು ಗ್ಯಾರಂಟಿ ಯೋಜನೆಗಳ ಬೆನಿಫಿಟನ್ನು ಪಡ್ಕೋತಾ ಇದ್ದೀರಾ, ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಜ್ಯೋತಿ ಯೋಜನೆ ಆಗಿರ್ಬೋದು, ಯುವ ನಿಧಿ ಹಣ ಆಗಿರ್ಬೋದು, ಈ ಯೋಜನೆಯ ಲಾಭ ಪಡ್ಕೊಳ್ಬೇಕು ಅಂದರೆ ನೀವು ಯಾವ ಕಾರಣಕ್ಕೂ ಸಹ ಈ ತಪ್ಪನ್ನು ಮಾಡಬಾರ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಒಂದು ತಪ್ಪು ಮಾಡಿದರೆ ನಿಮಗೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಯೋಜನೆಗೆ ಲಾಭ ತಪ್ಪಾಗುತ್ತೆ, ನಿಮಗೆ ಸಿಗುವುದಿಲ್ಲ ಅಂತೇಳಿ CM DK ಶಿವಕುಮಾರ್ ಅವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದು ನೀವು ಏನು ಹೇಳಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತೇ ಇದೆ, ಹೊಸ CM ಆದ ತಕ್ಷಣ ಒಂದು ಘೋಷಣೆಯನ್ನು ಮಾಡ್ತಾರೆ. ಅದು ವಿದ್ಯಾರ್ಥಿಗಳಿಗೂ ಹುಡುಗರಿಗೂ ಸಹ ಉಚಿತ ಬಸ್ ಪ್ರಯಾಣ ಮಾಡಬಹುದು ಅಂತ ಹೇಳಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹುಡುಗರಿಗೂ ಉಚಿತ ಬಸ್ ಪ್ರಯಾಣ ಹೇಗೆ ಮಾಡೋದು, ಆಧಾರ್ ಕಾರ್ಡ್ ತೋರಿಸಿ ಹೋಗ್ಬೋದಾ ಅಥವಾ ಇವಾಗಿಂದನೇ ಶುರುವಾಗಿದೆ, ಈ ಎಲ್ಲ ವಿಚಾರಗಳ ಬಗ್ಗೆ ಕ್ಲಾರಿಟಿ ನಿಮಗೆ ಕೊಡುವಂಥ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋ ನೋಡಿ. ಹೊಸದಾಗಿ ನೀವೇನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಗೊಂದು ಲೈಕ್ ಕೊಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಹೇಳಬೇಕು ಅಂದರೆ ಈಗ ಕರ್ನಾಟಕದಲ್ಲಿ 2ನೇ ಹಂತದ SIR ಕೂಡ ಆರಂಭ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ SIRಗೆ ಸಪೋರ್ಟ್ ಮಾಡಿಲ್ಲ ಅಂದರೆ SIRಗೆ ಅಂದರೆ ಈಗ ಪರಿಷ್ಕರಣೆ ಈಗ ನಡೀತಾ ಇದೆ. 2002ರಲ್ಲಿ ಏನು SIR ಆಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಲಿಸ್ಟ್ನಲ್ಲಿರುವಂಥ ಹೆಸರು ಈಗ ಮತ್ತೆ ಹೊಸದಾಗಿ ಪರೀಕ್ಷಣೆ ಆಗಿಬಿಟ್ಟು ಹೊಸ ಮತಪಟ್ಟಿ ಏನು ಬಿಡುಗಡೆ ಆಗ್ತಾ ಇದೆ, ಅದರಲ್ಲಿ ಏನಾದರೂ ನಿಮ್ಮ ಹೆಸರು ಇರಲಿಲ್ಲ ಅಂದರೆ ಅಂಥ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಆಗಿರ್ಬೋದ ಯಾವುದೇ ಗ್ಯಾರಂಟಿ ಯೋಜನೆಗೆ ಬೆನಿಫಿಟನ್ನು ನೀವು ಪಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಹಾಗಾಗಿ SIRಗೆ ಸಹಕರಿಸಿದ ಆದಷ್ಟು ಬೇಗ ನಿಮಗೆ ಹೊಸ ಪರೀಕ್ಷಣೆ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಬೇಕು. ಹಾಗಾಗಿ ನೀವು ನೋಡ್ಕೋಬೇಕು. ಹಾಗಾಗಿ ಆ ಕೆಲಸವನ್ನು ನೀವು ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಯಾವುದೇ ರೀತಿಯ ಗ್ಯಾರಂಟಿ ಯೋಜನೆ ಸೌಲಭ್ಯ ಸಿಗೋದಿಲ್ಲ ಅಂತ ಹೇಳಿ CM DK ಶಿವಕುಮಾರ್ ಅವರು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಬಸ್ ಪಾಸ್ಗೆ ಸಂಬಂಧಪಟ್ಟ ಹಾಗೆ ಗಂಡು ಮಕ್ಕಳು ಸಹ ಈ ವಿದ್ಯಾರ್ಥಿಗಳ ಉಚಿತವಾಗಿ ಬಸ್ ಪ್ರಯಾಣ ಮಾಡ್ಬೋದು ಇನ್ನು ಮುಂದೆ ಅಂತ ಹೇಳಿ ಹೊಸ CM DK ಶಿವಕುಮಾರ್ ಸರ್ ಹೇಳಿದರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಧಾರ್ ಕಾರ್ಡ್ ತೋರಿಸಿಬಿಟ್ಟು ಮಾಡಬೇಕಾ? ಖಂಡಿತವಾಗ್ಲೂ ಇಲ್ಲ. ನೀವೇನು ರೆಗ್ಯುಲರ್ ಆಗಿ ಬಸ್ ಪಾಸ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಅದೇ ರೀತಿಯಾಗಿ ಉಚಿತ ಬಸ್ ಪಾಸಿಗೂ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡ್ಬೋದು ಅಥವಾ ಯಾವುದೇ ನಾಗರಿಕ ಸೇವಾ ಕೇಂದ್ರದಲ್ಲೂ ಸಹ ನೀವು ಉಚಿತ ಬಸ್ ಪಾಸ್ಗೆ ಅಪ್ಲೈಯನ್ನು ಮಾಡ್ಬೋದು. ಇವಾಗ ಸದ್ಯಕ್ಕೆ ನೀವು ಉಚಿತ ಬಸ್ ಪಾಸ್ಗೆ ಅಪ್ಲೈ ಮಾಡೋದಕ್ಕೆ ಹೋದಾಗ ಅಲ್ಲಿ ಪೇಮೆಂಟ್ ಕೇಳ್ತಾ ಇದೆ. ಅಂದರೆ ಅರ್ಥ ಏನು, ಇನ್ನೂ ಕೂಡ ಅಧಿಕೃತವಾಗಿ ಸರ್ಕಾರದಿಂದ ಆದೇಶ ಬಂದಿಲ್ಲ. ನಿಮಗೆ ಈಗ ಸದ್ಯಕ್ಕೆ ಏನಪ್ಪ ಅಂದರೆ ಅಲ್ಲಿ ನಿಮಗೆ ಆ್ಯಕ್ಟಿವ್ ಆದ ತಕ್ಷಣ ಉಚಿತ ಬಸ್ ಪಾಸ್ ಅಂತ ಹೇಳಿ ಸೇವಾ ಸಿಂಧು ಪೋರ್ಟ್ನಲ್ಲಿ ಆ್ಯಕ್ಟಿವ್ ಆದ ನಂತರ ನೀವು ಅಪ್ಲೈ ಮಾಡಿ ಉಚಿತ ಬಸ್ ಪ್ರಯಾಣ ಪಡ್ಕೋಬೋದು. ಅದಕ್ಕೆ ನೀವು ಉಚಿತ ಬಸ್ ಪಾಸಿಂದ ಪಡೆದುಕೊಳ್ಳಲಿಕ್ಕೆ ನೀವು ಶಾಲೆಯಿಂದ ಇಲ್ಲಿ ಎಷ್ಟು ಕಿಲೋಮೀಟ್ರ್ ಅಂದರೆ ಮಿನಿಮಮ್ 50 ಕಿಲೋಮೀಟ್ರ್ ಸರೌಂಡಿಂಗ್ ಒಳಗಡೆ ನೀವು ಓಡಾಡಬೇಕಾಗುತ್ತೆ. ಹಾಗಾಗಿ ಆ್ಯಸ್ ಇಟ್ ಈಸ್ ನೀವು ಬಸ್ ಪಾಸ್ ಯಾವ ರೀತಿಯಾಗಿ ಅಪ್ಲೈ ಮಾಡ್ತಾ ಇದ್ದೀರಾ ಅದೇ ರೀತಿಯಾಗಿ ಉಚಿತ ಬಸ್ ಪಾಸ್ಗೂ ಸಹ ನೀವು ಅಪ್ಲೈ ಮಾಡ್ಬೋದು. ಅದು ಯಾವಾಗ ರಿಲೀಸ್ ಆಗುತ್ತೆ, ಯಾವಾಗ ಆ್ಯಕ್ಟಿವ್ ಆಗುತ್ತೆ ಆ ದಿನಗಳಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡೋಂಥ ಕೆಲಸ ಮಾಡ್ತೀನಿ. ಸದ್ಯಕ್ಕೆ ಸ್ವಲ್ಪ ದಿನಗಳ ಒಂದು 10-15 ದಿನ ನೀವು ವೇಟ್ ಮಾಡಬೇಕಾಗುತ್ತೆ. ಅದ ನಂತರ ನಿಮಗೆ ಸೇವಾ ಸಿಂಧು ಪೋರ್ಟ್ನಲ್ಲಿ ಉಚಿತ ಬಸ್ ಆ್ಯಕ್ಟಿವ್ ಆಗುತ್ತೆ, ಆವಾಗ ನೀವು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಓಕೆನಾ? ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಿದ್ದಾರೆ, ನೀವೆಲ್ಲರೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.